ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ್ ಮಸುಂಡಿ. ಈ ಹಳ್ಳ ಹುಕ್ಕಿ ಹರಿತಂದರೆ ಜನ ಬಿಕ್ಕುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಪ್ರತಿ ವರ್ಷ ಮಳೆ ಬಂದಾಗ ಒಂದಲ್ಲ ಒಂದು ಜೀವನ ಬಲಿ ಪಡಿತಾನೆ ಇರ್ತದೆ. ಒಂದು ಅರ್ಥದಲ್ಲಿ ಮನುಷ್ಯರ ಮತ್ತು ಜನ ಮತ್ತು ಜಾನುವಾರುಗಳ ಜೀವ ಬಲಿ ಪಡಿಲಿಕ್ಕಂತಲೇ ಈ ಒಂದು ಹಳ್ಳ ಬಾಯಿ ತೆಗೆದು ಕುಂತಿದೆ ಅನ್ನೋ ರೀತಿಯಲ್ಲೇ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ಹಳ್ಳ ಮತ್ತು ಏನೆಲ್ಲ ತೊಂದರೆ ಆಗ್ತಾಯಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಹಳ್ಳದ ಬಗ್ಗೆ ಹೇಳ್ತಾ ಇದ್ದೆ. ಇದು ಯಾವುದೂ ಬೇರೆ ಯಾವುದೂ ಹಳ್ಳ ಅಲ್ಲ, ಇದು ಕಟ್ಟಿ ಹಳ್ಳ ಅಂತೇಳಿ. ಈ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹಂಚಿನಾಳ ಮತ್ತು ದೇವನೂರು ನಡುವೆ ಬರುವಂತಹ ಈ ಹಳ್ಳದಿಂದಾಗಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಜನ ಸಂಕಷ್ಟಕ್ಕೆ ಗುರಿಯಾಗ್ತಾನೆ ಇದ್ದಾರೆ. ಕಳೆದ ವರ್ಷವೂ ಸಹ ಏನು ಮಳೆಗಾಲದ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಮುಗಿಸಿ ಒಬ್ಬ ಟ್ರ್ಯಾಕ್ಟರ್ ಸವಾರ ಸಾವನ್ನಪ್ಪಿದ್ದ. ಜೊತೆಗೆ ಟ್ರ್ಯಾಕ್ಟರ್ನಲ್ಲಿದ್ದಂಥ ಕೆಲವೊಬ್ಬರು ಈಜ್ಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದರು. ಆದರೆ ಈ ರೀತಿಯ ಒಂದು ಘಟನೆಗಳು ಪ್ರತಿ ವರ್ಷ ಮರುಕಳಿಸ್ತಾನೆ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಆ ಒಂದು ಹಳ್ಳದ ಒಂದು ಮಟ್ಟ, ಅಂದರೆ ಈ ಒಂದು ನೆಲಮಟ್ಟಕ್ಕಿಂತ ತಗ್ಗಿನಲ್ಲಿರುವಂತಹ ಈ ಒಂದು ಹಳ್ಳ ಹರಿಯೋದ್ರಿಂದಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಸೇತುವೆ ಮಾಡಿಲ್ಲ. ಅಂದರೆ ಕನಿಷ್ಠ ಒಂದು ಪೈಪ್ ಲೈನ್ ಆದರೂ ಅಳವಡಿಸಿದರೆ ಈ ಒಂದು ಪರಿಸ್ಥಿತಿ ಅಟ್ಲೀಸ್ಟ್ ಬಂದ ನೀರು ಹರಿದು ಹೋಗ್ತಾಯಿತ್ತು. ಆದರೆ ಈಗ ಏನು ನೆಲಮಟ್ಟಕ್ಕಿಂತ ಕಡಿಮೆ ಇರೋದರಿಂದಾಗಿ ಯಾವುದೇ ಸಂದರ್ಭದಲ್ಲಿ ಮಳೆ ಬಂತು, ಸಣ್ಣ ಮಳೆ ಬಂದರೂ ಸಹ ಮಳೆ ನೀರೆಲ್ಲವೂ ಸಹ ರಸ್ತೆ ಮೇಲೆ ಹರಿದು ಹೋಗ್ತದೆ. ಇದು ಈಗೇನು ಕಟ್ಟಿ ಹಳ್ಳದ ಬಗ್ಗೆ ಹೇಳ್ತಾ ಇದ್ದೆ, ಇದು ಬೆಣ್ಣೆ ಹಳ್ಳದ ಉಪನದಿಯಾಗಿದೆ, ಉಪಹಳ್ಳ ಆಗಿದೆ. ಈ ಒಂದು ಹಳ್ಳ ಕುಂದಗೋಳ ತಾಲೂಕಿನಲ್ಲಿ ಹುಟ್ಟುಕೊಂಡು ಏನಂದರೆ ಬೆಣ್ಣೆ ಹಳ್ಳಕ್ಕೆ ಸೇರುತ್ತೆ. ಮುಂದೆ ಅಲ್ಲಿ ಮಲಪ್ರಭಾ ನದಿನ ಸೇರುವಂಥ ಕೆಲಸ ಆಗುತ್ತೆ. ಈ ಹಳ್ಳದಿಂದಾಗಿ ಸಾಕಷ್ಟು ಜನ ತೊಂದರೆ ಅನುಭವಿಸ್ತಾನೆ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹಂಚಿನಾಳ ಗ್ರಾಮಸ್ಥರು ಮತ್ತು ಅದನ್ನು ಕೂಬಿಹಾಳ ಇರ್ಬೋದು, ಬೇರೆ ಬೇರೆ ಗ್ರಾಮಸ್ಥರು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಒಂದು ಹಳ್ಳ ಪ್ರತಿ ವರ್ಷ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಕಡೆಯವರು ಈ ಕಡೆ, ಆ ಕಡೆಯವರು ಆ ಕಡೆ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮತ್ತು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಈ ಒಂದು ಹಂಚಿನಾಳ ಮತ್ತು ಈ ಕಡೆ ಇರುವಂತಹ ಗ್ರಾಮಸ್ಥರು ಕುಂದಗೋಳಕ್ಕೆ ಹೋಗ್ಬೇಕಂದ್ರೆ ಹಳ್ಳ ಬಂತಂದರೆ ಆ ಹಳ್ಳನ ಹಾದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹುಬ್ಬಳ್ಳಿಗೆ ಬಂದುಬಿಟ್ಟು ಅವರು ಕುಂದಗೋಳಕ್ಕೆ ಹೋಗ್ಬೇಕು ಅಂದರೆ ಸುತ್ತುವರ್ಕೊಂಡು ಒಂದು 25-30 ಕಿಲೋಮೀಟ್ರ್ ಸುತ್ತುವರ್ಕೊಂಡು ಹೋಗ್ಬೇಕು. ಒಂದು ವೇಳೆ ಆ ಕಡೆ ಜನ ಈ ಕಡೆ ಬರಬೇಕಂದ್ರೆ ಸೇಮ್ ಅದೇ ರೀತಿಯ ಪರಿಸ್ಥಿತಿ, ಕುಂದಗೋಳಕ್ಕೆ ಹೋಗಿ ಹುಬ್ಬಳ್ಳಿಗೆ ಬಂದು ಆ ಕಡೆಯಿಂದ ಈ ಕಡೆ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದು ಪ್ರತಿ ಬಾರಿಯೂ ಸಹ ಕತೆ ಅಲ್ಲ, ಒಂದು ವ್ಯಥೆ ಅನ್ನೋ ರೀತಿಯಲ್ಲಾಗಿದೆ. ಕಳೆದ ಬಾರಿ ಟ್ರ್ಯಾಕ್ಟರ್ ಮುಗಿಸಿ ಓರ್ವ ಸಾವನ್ನಪ್ಪಿ ಕೆಲವೊಬ್ಬರಿಗೆ ಗಾಯಗೊಂಡಿದ್ದರು. ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಭೇಟಿ ಕೊಟ್ಟಿದ್ದರು, ಆಸ್ಪತ್ರೆಗೂ ಭೇಟಿ ಕೊಟ್ಟಿದ್ದರು. ಜೊತೆಗೆ ಯಾರು ಮೃತಪಟ್ಟಿದ್ರು ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳುವಂಥ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿಯೇ ಗ್ರಾಮಸ್ಥರು ಹಂಚಿನಾಳ ಗ್ರಾಮಸ್ಥರು ಬೇಡಿಕೆ ಕೊಟ್ಟಿದ್ದರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಒಂದು ಮನವಿ ಕೊಟ್ಟಿದ್ದರು. ಈ ಒಂದು ಕಟ್ಟಿ ಹಳ್ಳ ಇದೆ, ಅಲ್ಲೊಂದು ಸೇತುವೆ ನಿರ್ಮಾಣ ಮಾಡಬೇಕು, ಸ್ವಲ್ಪ ಎತ್ತರದ ಮಟ್ಟದಲ್ಲಿ ಸೇತುವೆ ನಿರ್ಮಾಣ ಮಾಡಿದರೆ ಇದೆಲ್ಲಕ್ಕೂ ಪರಿಹಾರ ಸಿಗುತ್ತೆ, ಇಲ್ಲಾಂದರೆ ಈ ಒಂದು ಸಮಸ್ಯೆ ಮುಂದುವರಿಯುತ್ತೆ ಅನ್ನೋ ಒಂದು ಮಾತು ಹೇಳಿದರು. ಆ ಸಂದರ್ಭದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಹೇಳಿದರು ಮತ್ತು MR ಪಾಟೀಲ್ ಅವರು ಸಹ ಹೇಳಿದರು. ಆದರೆ ಇದುವರೆಗೂ ಸಹ ಯಾವುದೇ ರೀತಿಯ ಒಂದು ಪ್ರಗತಿ ಆಗಿಲ್ಲ. ಮತ್ತು ಇನ್ನೂ ಒಂದು ಸಮಸ್ಯೆ ಏನಂದರೆ ಇಲ್ಲಿ ಈ ಹಳ್ಳ ಹರಿಯೋದ್ರಿಂದಾಗಿ ಪ್ರತಿ ಬಾರಿನೂ ಮಳೆ ಬಂದ ಕೂಡಲೇ ಉಕ್ಕಿ ಹರಿಯೋದ್ರಿಂದಾಗಿ ಇಲ್ಲಿ ಈಗೇನು ಆ ಒಂದು ಹೊಲಗಳಿಗೆ ಹೋಗುವಂಥ ಸಂದರ್ಭ ಮತ್ತು ಅಲ್ಲಿನ ದವಸ ಧಾನ್ಯಗಳನ್ನು ಮನೆಗೆ ಸೇರಿಸ್ಬೇಕಂದ್ರೂ ಸಹ ಆಗಲ್ಲ. ಮತ್ತು ಹಂಚಿನಾಳ ಗ್ರಾಮದ ಒಂದು ರುದ್ರಭೂಮಿ ಇರೋದು ಈ ಹಳ್ಳ ದಾಟಿ. ಹಾಗಾಗಿ ಯಾರಾದರೂ ಊರಲ್ಲಿ ಸತ್ತರೆ ಒಂದು ವೇಳೆ ಹಳ್ಳ ಬಂದಂಥ ಸಂದರ್ಭದಲ್ಲಿ ಆ ಹೆಣನ ಅಲ್ಲೇ ಊರಲ್ಲೇ ಇಟ್ಕೊಳ್ಳುವಂಥ ಪರಿಸ್ಥಿತಿ, ಆ ಹಳ್ಳ ಇಳಿಯೋವರೆಗೂ ಸಹ ಊರಲ್ಲೇ ಶವ ಇಟ್ಕೊಂಡು ನಂತರ ಅಂತ್ಯಕ್ರಿಯೆ ಮಾಡೋದು ಅಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹಾಗಾಗಿ ಅಂದರೆ ಈ ಒಂದು ರೀತಿಯಲ್ಲಿ ಈ ಕಡೆಯವರು ಆ ಕಡೆಯವರು ಈ ಕಡೆ ಹೋಗ್ಲಿಕ್ಕೆ ಬರಲ್ಲ. ಹಾಗಾಗಿ ಏನೇ ಚಟುವಟಿಕೆಗಳು ಆ ಒಂದು ಹಳ್ಳದ ಮೂಲಕ ಹಾದು ಹೋಗ್ಬೇಕಂದ್ರೆ ಯಾವುದೇ ರೀತಿ ಒಂದು ರೀತಿಯ ಚಟುವಟಿಕೆಗಳು ಸ್ತಬ್ಧಗೊಳ್ತಾವೆ ಅಂತ ಹೇಳ್ಬೋದು. ಹಾಗಾಗಿನೇ ಆ ಒಂದು ಸಣ್ಣ ಹಳ್ಳ ನೋಡಲಿಕ್ಕೆ ಒಂದು ಸಣ್ಣ ಹಳ್ಳ ಅನಿಸಿದ್ರು ಸಹ ಅದರ ದುಷ್ಪರಿಣಾಮ, ಅದರ ಒಂದು ಪರಿಣಾಮ ಏನಿದೆ ಅದು ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಅದಕ್ಕೊಂದು ದೊಡ್ಡ ಮಟ್ಟದ ಸೇತುವೆ ನಿರ್ಮಾಣ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಕನಿಷ್ಠ ಆ ಒಂದು ರಸ್ತೆ ಮೇಲೆ ರಸ್ತೆ ಕೆಳಗಡೆ ಒಂದು ಪೈಪ್ಗಳನ್ನ ಅಳವಡಿಸಿದರೆ ಬಂದ ನೀರು ಅಟ್ಲೀಸ್ಟ್ ಪೈಪ್ ಮೂಲಕ ಹಾದು ಹೋಗುತ್ತೆ. ಹೆಚ್ಚುವರಿ ಏನಾದರೂ ದೊಡ್ಡ ಮಟ್ಟದ ಮಳೆ ಬಂದಲ್ಲಿ ಮಾತ್ರ ಆ ಸಂದರ್ಭದಲ್ಲಿ ಸಮಸ್ಯೆ ಆಗ್ಬೋದು. ಹಾಗಾಗಿ ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟ ಮಳೆಗೂ ಸಹ ತೊಂದರೆ ಆಗದ ರೀತಿಯಲ್ಲಿ ಮಾಡ್ಬೋದು. ಒಂದು ವೇಳೆ ಅದು ಆಗಿಲ್ಲ ಅಂದರೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದರೆ ಸೇತುವೆನ, ದೊಡ್ಡ ಮಟ್ಟದ ಸೇತುವೆನ ಮಾಡ್ಬೇಕನ್ನೋದು ಆ ಒಂದು
ಏನು ಹಂಚಿನಾಳ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಆಗ್ರಹವಾಗಿದೆ. ಸರ್ ಇದು ಮಳೆಗಾಲದಾಗ ರೀ ಇದು ಭಾಳ ಸೆಳವು ಬರ್ತದೆ ಸರ್. ಹಳ್ಳ ಇದು ತುಂಬ ಬಂತಂದ್ರೆ ಬ್ರಿಡ್ಜ್ ಇಲ್ಲಲ್ರಿ, ಇಲ್ಲಿ ಬೈಕ್ ಗೀಕ್ ಹೋಗಕ್ಕೆ ಬರೋದಿಲ್ಲ, ಜನರು ಅಡ್ಡಾಡಕ್ಕೆ ಬರೋಂಗಿಲ್ಲ ರೀ. ಸುತ್ತಮುತ್ತಲ ಇಲ್ಲಿ ಹೊಲಾಗಿಲ್ಲ ಅದಾವ, ರೈತರಿಗೆ ಅಡ್ಡಾಡಕ್ಕೆ ಬರೋದಿಲ್ಲ ರೀ. ಹಳ್ಳ ಬಂತಂದ್ರೆ ಆ ಕಡೆ ಇದ್ರೆ ಆ ಕಡೆ, ಈ ಕಡೆ ಇದ್ರೆ ಈ ಕಡೆ ಸರ್. ಇವ್ರು ಯಾರು ಏನು ಕೆಲಸ ಮಾಡ್ಕೊಂಡು ಮತ್ತು ಇದು ಇಲ್ಲೇ ಒಂದು 10 ಹೆಜ್ಜೆ ಹೊಲ ಅದಾವ ಅಂದ್ರೆ ಈ ಹಳ್ಳ ದಾಟಿ ಬರ್ಬೇಕಂದ್ರೆ 8-10 ಕಿಲೋಮೀಟ್ರ್ ಊರು ಬೇರೆ ಊರ ಮ್ಯಾಗ ಆಶೇಷ್ ಬಂದು ಅವ್ರ ಹೊಲದ ಬಾಳೆ ಮಾಡ್ಕೋಬೇಕ್ರಿ ರೈತರು. ಮತ್ತು ಬೈಕ್ ಗೀಕ್ ಬಂದು ಅಂದ್ರೆ ಸರ ಅವ್ರಿಗೆ ಗೊತ್ತಾಗೋದಿಲ್ಲ ಸರ್, ನಾರ್ಮಲ್ ಹಳ್ಳ ಐತೆ ಅಂತ ಬಂದು ಸಿಕ್ಕೊಂಡು ಬಿದ್ದು ಎಲ್ಲ ಭಾಳ ಅನಾಹುತ ಆಗ್ಯಾವ ಸರ್. ಮತ್ತು ಹೊಳ್ಳಿ ಲಾಸ್ಟ್ ಟೈಮ್ ಈಗ ಒಂದು 6 ತಿಂಗಳು ತಿಂದ್ರಿ ಮಳೆಗಾಲದಾಗ ಟ್ರ್ಯಾಕ್ಟ್ರು ಸತಿ ಪಲ್ಟಿಯಾಗಿ ಒಬ್ಬ ಸತ್ತ ಒಂದು ಸರ್ ಇಲ್ಲಿ. ಅದಕ್ಕೆ ಹಂಗಂತೂ ನಾರ್ಮಲ್ ಹಳ್ಳ ಬಂದಾಗಂತೂ ಪ್ರತಿನಿತ್ಯನೂ ಆಕ್ಸಿಡೆಂಟು, ಅವ್ರು ಬಿತ್ತಾರೆ ಇವ್ರು ಬಿತ್ತಾರೆ ಅಂತ ಸುದ್ದಿ ಕೇಳೋದಾರಿ. ಇಲ್ಲೆಲ್ಲ ಬಂದು ನೋಡ್ಕೊಂತ ನಿಂತ್ರ ಹಾಕಾರ್ರಿ, ಅಷ್ಟು ಕೇಸ್ ಇಲ್ಲಿ ಹಾಕವ್ ಸರ್. ಇಲ್ಲಿ ಇದು ಬ್ರಿಡ್ಜ್ ಆದರೆ ಸುತ್ತಮುತ್ತಲು ಕುಂದಗೋಳ ತಾಲೂಕಿನ ಜನರಿಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಕತ್ರಿ. ಆದಷ್ಟು ದೊಡ್ಡ ಇದೊಂದು ಬ್ರಿಡ್ಜ್ ಆಗಿ ಶಾಶ್ವತ ಪರಿಹಾರ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೇವೆ ಸರ್. ಸರ್ ಇದು ಕುಂದಗೋಳ ತಾಲೂಕು ಹಂಚಿನಾಳ ಗ್ರಾಮ ಅಂತ ಬರ್ತೈತೆ ರೀ. ಇಲ್ಲಿಂದ ವಾಯಾ ರಾಮನಕೊಪ್ಪ ಟು ಕುಂದಗೋಳ ಹೋಗೋದು ಅತಿ ಅವಶ್ಯಕತೆ ಐತಿ. ಆದ ಕಾರಣ ಇಲ್ಲಿ ಏನಾಗೈತೆ ರೀ, ಇದು ನೆಲ್ಪರ್ಸ್ ಐತಿ. ಇಲ್ಲಿ ಹಂಚಿನಾಳ ಕನ್ನಡ ಶಾಲೆ ದಾಟಿದ ಮೇಲೆ ಇಲ್ಲಿಂದ ನಾವು ಕುಂದಗೋಳಕ್ಕೆ ಹೋಗ್ಬೇಕು. ಪ್ರತಿನಿತ್ಯ ನಾವು ಕುಂದಗೋಳ ತಾಲೂಕಿನೊಳಗೆ ಯಾವುದೇ ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರಲಿ, ಏನೋ ಒಂದು ಕೆಲಸ ಕಾರ್ಯ ಇರಲಿ, ಇದ ರೂಟ್ಲೇನ ನಾವು ಹೋಗ್ಬೇಕಾಕತಿ. ಆದ ಕಾರಣ ಮಳೆಗಾಲದೊಳಗೆ ಭಾಳ ಇಲ್ಲದ ಅಪಾಯ ಆಗಕ್ಕಂತತ್ರಿ. ಇತ್ತಿತ್ತಲಾಗಿ ಮೊನ್ನೆ ನೋಡಿದ್ರೆ ಒಂದು ಬೇಲೂರು ಗಾಡಿ ಹೋಗೋದು ನೀರಿನೊಳಗೆ ಸೆಳನೊಳಗೆ ಸಿಕ್ಕೊಂಡು ಆ ಮನುಷ್ಯ ಸತ್ತು ಹೋದ್ರಿ. ಹಿಂಗಾಗಿ ನಾವು ಇಲ್ಲಿ ಇದನ್ನು ತಪ್ಪಿಸಿ ಹೋಗ್ಬೇಕಂತಂದ್ರೆ 8ರಿಂದ 10 ಕಿಲೋಮೀಟ್ರ್ ಕಮಡೊಳ್ಳಿ, ಶಿರೂರು, ಆಮೇಲೆ ಕುಂದಗೋಳ ಈ ಥರ ಹೋಗ್ಬೇಕಾಕತಿ. ಇದು ಭಾಳ ಅಂದ್ರೆ ಭಾಳ ನಮ್ಗೆ ವ್ಯತ್ಯಯ ಆಗತ್ತತ್ ರೀ. ಆಮೇಲೆ ಇಲ್ಲಿ ರೈತರೆಲ್ಲ ಪ್ರತಿನಿತ್ಯ ಇಲ್ಲಿ ಆಜು ಬಾಜು ಹಳ್ಳಿಯವರು, ಆಮೇಲೆ ದೇವನೂರು ಬರ್ತಾವ್ರಿ ಭೂಮಿ, ಇಲ್ಲೇ ಹಂಚಿನಾಳದ್ದು ಬರ್ತಾವೆ, ಕಮಡೊಳ್ಳಿ ಬರ್ತಾವ್ರಿ, ಎಲಿವಾಳದ್ದು ಬರ್ತಾವೆ. ಇಷ್ಟೆಲ್ಲ ರೈತರು ತಮ್ಮ ರೈತ ಸಾಗಾಣಿಕೆ ಮಾಡ್ಕೊಂಡು ಹೋಗಕ್ಕೆ ಭಾಳ ವ್ಯತ್ಯಯ ಆಕತ್ರಿ. ನಾವು ಇಷ್ಟೆಲ್ಲ ಆದ್ರೂ ಈಗ ನಮ್ಮ ರಾಜಕಾರಣಿಗಳಿಗೆ ಎಲ್ಲರಿಗೂ ತಿಳಿಸಿದ್ದೇವೆ. ಎಲ್ಲ ಮಿನಿಸ್ಟ್ರು ಬಂದಾರ, MLAರು ಬಂದಾರ ರೀ. ಬಂದು ನೋಡ್ಕೊಂಡು ಇದಕ್ಕೇನೈತೆ ನಾವು ಪರಿಹಾರ ಮಾಡ್ತೇವೆ ಅಂತಾರೆ. ಆದಷ್ಟು ಲಘುವಾಗಿ ಅವ್ರು ಮಾಡವಲ್ರಿ. ಹೀಗಾಗಿ ನಾವು ನಿಮ್ಮ ಹತ್ರ ನಾವು ಒಂದು ಬೇಡಿಕೆ ಇಟ್ಟೇವ್ರಿ ಸರ್, ಇದನ್ನು ಶೀಘ್ರದಾಗ ಒಂದು ಸ್ವಲ್ಪ ಮಾಡಿ. ಸ್ಪಂದನೆನೇ ಇಲ್ಲ ಸರ್, ಹ್ಞೂ ಅಂತಾರೆ ಸರ್. ಅದು ಆಗೇ ಇಲ್ಲ ಸರ್. ಹೋದ ಸಾರಿ ಒಮ್ಮೆ ಹೇಳಿದ್ವಿ, ಇದಕ್ಕೆ ಸ್ವಲ್ಪ ಮ್ಯಾಗ ಕಾಂಕ್ರೀಟ್ ಮಾಡ್ಕೊಂಡು ಒಂದು 2-3 ಇಂಚ್ ಕಾಂಕ್ರೀಟ್ ಮಾಡಿ, ಆಮೇಲೆ ಇದ್ರ ಮೇಲೆ ಬಿದ್ದಂಥ ಹೊಲ್ದಾನ ರವಿ ಮನೆಲ್ಲ ಸರಿಸಿ ಕ್ಲೀನ್ ಮಾಡಿ ಹೋಗ್ಬಿಟ್ರಿ. ಅದಷ್ಟೇ ರೀ ಅವ್ರು ಮಾಡೋದು, ಮತ್ತೊಂದು ಏನಲ್ಲ ಸರ್. ನಮ್ಗೆ ಇಲ್ಲಿ ರೈತಾಪಿಗೂ ಸಮಸ್ಯೆ ಐತ್ರಿ ಇದು ಮಳೆಗಾಲದಾಗ ರೀ. ಮತ್ತು ನಮ್ಮದು ಇಲ್ಲಿ ಹಂಚಿನಾಳ ಗ್ರಾಮದ ಮೇನ್ ಏನು ಅಂದ್ರೆ ಸರ, ನಮಗೆ ಇಲ್ಲಿ ರುದ್ರಭೂಮಿನ ಇದರಿಂದ ಪಕ್ಕಕ್ಕೆ ಐತ್ರಿ. ಆ ಟೈಮ್ದಾಗ ಏನಾರ ಈ ಹಳ್ಳಿಯಾಗ ನಮಗೆ ಸಾವು ನೋವು ಆದಾಗ ನಮಗೆ ಇಲ್ಲಿ 2-3 ದಿನಗಟ್ಟಲೆ ಇಲ್ಲಿ ದಾಟಾಕೋ ಚಾನ್ಸ್ ಆಗಲ್ಲ ರೀ ಹಳ್ಳನ. ಮತ್ತು ಒಳ್ಳೆ ಹೊಲದೊಳಗೆ ಜಮೀನ್ಯಾಗ ಏನಾರ ತರು ಮಾಡು ಇದ್ವು ಅಂತಂದ್ರು ಹೋಗೋದು ಆಗಲ್ಲ ಸರ. ಅದ ಮೇನ್ ಐತಿ ರೀ ನಮ್ಗೆ. ಹ್ಞೂ ರೀ, ಇದನ್ನೊಂದು ದಯಮಾಡಿ. ಹ್ಞೂ ಸರ, ಇದೆ ರೀ ರುದ್ರಭೂಮಿ ಇದ್ರ ಪಕ್ಕಕ್ಕೆ ಐತಲ್ಲ ಸರ, ಇದನ್ನು ದಾಟ್ಕೊಂಡೆ ಹೋಗ್ಬೇಕ್ರಿ ನಾವು. ಹಂಗಾಗಿ ರೀ, ಯಾಕೆ ಸಾವು ನೋವು ಯಾರಿಗೂ ಹೇಳಿ ಅಂತೂ ಬರಂಗಿಲ್ಲ ಸರ್, ಅವು ಮಳೆ ನೋಡಿ ಅಂತೂ ಬರಂಗಿಲ್ಲ ರೀ. ಹಂಗಾಗಿ ಇದನ್ನೊಂದು ದಯಮಾಡಿ ನೀವು ಇದನ್ನೊಂದು ನಮಗೆ ಎಲ್ಲರಿಗೆ ನಾವು ತಿಳಿಸ್ಕೊಟ್ಟೇವ್ರಿ ಮೇಲಾಧಿಕಾರಿಗಳಿಗೆ. ಯಾರು ಇದಕ್ಕೆ ಸ್ಪಂದನೆ ಮಾಡವಲ್ದು ಸರ. ನೀವು ದಯಮಾಡಿ ಇದನ್ನ ಒಟ್ಟು ದೌಡ್ ಮಾಡಿ ಕೊಡ್ಬೇಕಂತ ನಿಮ್ಗೊಂದು ಕೋರಿಕೆ ಇಟ್ಟೇವ್ರಿ. ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವಂತಹ ಅವಶ್ಯಕತೆ ಇದೆ. ಯಾಕಂದರೆ ಈ ಒಂದು ಏನು ಇನ್ನು ಕೆಲವೇ ದಿನಗಳಲ್ಲಿ ಮಳೆಗಾಲ ಬರುತ್ತೆ, ಮತ್ತೆ ಸಮಸ್ಯೆ ಸೃಷ್ಟಿಯಾಗುತ್ತೆ. ಹಾಗಾಗಿ ನಮಗೇನಾದರೂ ಒಂದು ಶಾಶ್ವತ ಪರಿಹಾರ ಕಲ್ಪಿಸಿಕೊಡ್ರಿ ಅಂತೇಳಿ ಗ್ರಾಮಸ್ಥರು ಸಹ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತು ಕೇವಲ ಹಂಚಿನಾಳ ಅಂತಲ್ಲ, ಸುತ್ತಮುತ್ತಲಿನ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಈ ಒಂದು ಹಂಚಿನಾಳ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.